ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಜವನಗೊಂಡನಹಳ್ಳಿ ಬಳಿ ಸಂಭವಿಸಿದಂತಹ ಭೀಕರ ಬಸ್ ದುರಂತದಲ್ಲಿ 5 ಜನ ಒಟ್ಟಾರೆಯಾಗಿ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿದ್ದಂತಹ 4 ಪ್ರಯಾಣಿಕರ ಮೃತದೇಹ ಪತ್ತೆಯಾಗಿದೆ. ಬಸ್ನ ಒಳಗೆ 25 ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ನಾಪತ್ತೆಯಾಗಿರುವಂತಹ 3 ಪ್ರಯಾಣಿಕರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಮಾಡ್ತಿದ್ದಾರೆ. ಕಂಟೈನರ್ ಚಾಲಕ ಸೇರಿ ಒಟ್ಟು 5 ಜನ ಮೃತಪಟ್ಟಿರೋದು. ಬಸ್ನಲ್ಲಿದ್ದಂತಹ 10 ರಿಂದ 15 ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಆರಂಭದಲ್ಲಿ ಬಂದಿತ್ತು. ಆದರೆ ದುರಂತದ ಪ್ರಮಾಣ ಕಡಿಮೆಯಾಗಿದೆ. ಅದು ಸಮಾಧಾನದ ವಿಚಾರ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರಲ್ಲಿ ಸುಮಾರು 32-33 ಜನ ಇದ್ರು. ಅದರಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು 4 ಜನ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಘಟನೆಯ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಸ್ಗೆ ಬೆಂಕಿ ಹತ್ಕೊಂಡಿರುತ್ತೆ. ಹಲವರು ಬಸ್ನಿಂದ ಬೆಂಕಿ ಹತ್ಕೊಂಡಂತಹ ಟೈಮ್ನಲ್ಲೂ ಜಂಪ್ ಮಾಡಿ ತಮ್ಮ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸುಮಾರು 25 ಜನ ಆ ರೀತಿ ಬಸ್ನಿಂದ ಹೊರಗಡೆ ಹಾರಿ ತಮ್ಮ ಜೀವವನ್ನ ಉಳಿಸಿಕೊಂಡವರು. ಯಾವ ರೀತಿ ಬಸ್ ಧಗಧಗಿಸಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಡೀ ಬಸ್ ಕೆಲವೇ ಸೆಕೆಂಡ್ಗಳಲ್ಲಿ ಡೀಸೆಲ್ ಟ್ಯಾಂಕ್ಗೆ ಬಂದು ಕಂಟೈನರ್ ಗುದ್ದೋದು. ಗುತ್ತಾ ಇದ್ದ ಹಾಗೆ 10 ರಿಂದ 15 ಮೀಟರ್ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕೇವಲ ಈ ಬಸ್ಗೆ ಮಾತ್ರ ಬೆಂಕಿ ಹತ್ಕೊಳ್ಳೋದಲ್ಲ, ಆ ಕಂಟೈನರ್ನ ಮುಂಭಾಗಕ್ಕೂ ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಆಗ್ಲೇ ಗಮನಿಸಿದಂತಹ ವಿಡಿಯೋದಲ್ಲಿ ಅದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಹಾಗಾಗಿನೇ ಕಂಟೈನರ್ನ ಚಾಲಕನ ದೇಹವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗಿರೋದು. ಇನ್ನು ಈ ದೃಶ್ಯದಲ್ಲಿ ದಯವಿಟ್ಟು ನಮ್ಮನ್ನ ಕಾಪಾಡಿ ಕಾಪಾಡಿ ಅನ್ನುವಂತಹ ಆರ್ತನಾದ ಕಿವಿ ಕೇಳಿಸುತ್ತೆ ನೋಡಿ. ಭೀಕರ ಅಪಘಾತದ ದೃಶ್ಯಗಳು, 2 ಗಂಟೆಯ ಸುಮಾರಿಗೆ ಅಪಘಾತ ಸಂಭವಿಸಿದಂತಹ ಸಂದರ್ಭದ ದೃಶ್ಯಗಳು. ಕೆಲವರು ಹಾರಿ ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಹಾಗೆ ಜೀವ ಉಳಿಸಿಕೊಂಡವರು ಸುಮಾರು 25 ಜನ. ಇದು ನಾನ್ ಎಸಿ ಬಸ್ ಆಗಿದ್ದಂತಹ ಕಾರಣಕ್ಕೆ ಅಷ್ಟು ಜನರಿಗೆ ಹಾರಿ ತಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಆದರೆ ಒಳಗಡೆ ಸಿಕ್ಕಾಕೊಂಡಂತಹ 4 ಜನ ಸುಟ್ಟು ಕರಕಲಾಗಿದ್ರು. ಕೇವಲ ಈ ಸೀಬರ್ಡ್ ಬಸ್ಗೆ ಮಾತ್ರ ಬೆಂಕಿ ಹತ್ಕೊಂಡಿದ್ದಲ್ಲ, ಈ ಬಸ್ಗೆ ಬಂದು ಡಿಕ್ಕಿ ಹೊಡೆಯುತ್ತಲ್ಲ ಕಂಟೈನರ್, ಆ ಕಂಟೈನರ್ಗೂ ಕೂಡ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಕಂಟೈನರ್ನ ಆ ಮುಂಭಾಗ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಂಟೈನರ್ನ ಮುಂಭಾಗವೂ ಕೂಡ ಸಂಪೂರ್ಣ ಸುಟ್ಟು ಕರಕಲಾಗ್ಬಿಡುತ್ತೆ. ಹಾಗಾಗಿನೇ ಕಂಟೈನರ್ನ ಚಾಲಕ, ಆತ ಡ್ರೈವರ್ ಸೀಟ್ನಲ್ಲಿ ಕೂತ ರೀತಿಯೇ ಆತನ ಮೃತದೇಹ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. 2 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಪಘಾತ ಸಂಭವಿಸಿದಂತಹ ಕ್ಷಣದ ದೃಶ್ಯಗಳು. 1:30ರಿಂದ 2 ಗಂಟೆಯ ಸುಮಾರು ಬಸ್ನಿಂದ ಹಾರಿ ಹೊರಗಡೆ ಬಂದವರು, ಜೀವ ಉಳಿಸಿಕೊಂಡವರು, ತಮ್ಮವರು ಇನ್ನೂ ಕೂಡ ಕೆಲವರು ಒಳಗಡೆ ಇದ್ದಾರೆ ಅಂತ ಭಾವಿಸಿ ಆಘಾತಗೊಂಡಿದ್ದಾರೆ, ಆರ್ತನಾದವನ್ನು ಮಾಡಿದ್ದಾರೆ. ಆರಂಭದಲ್ಲಿ ಈ ಅಪಘಾತ ಸಂಭವಿಸಿದಾಗ 15-17ಕ್ಕೂ ಹೆಚ್ಚು ಮಂದಿ ಜೀವ ಕಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅದೃಷ್ಟವಶಾತ್ ಸಮಾಧಾನದ ವಿಚಾರ, ನಿಟ್ಟುಸಿರು ಬಿಡುವಂತಹ ವಿಚಾರ, ಆ ದುರಂತದ ಪ್ರಮಾಣ ಕಡಿಮೆಯಾಗಿದೆ. 4 ಜನ ಸಾವನ್ನಪ್ಪಿದ್ದಾರೆ. ಬಸ್ನ ಒಳಭಾಗದಲ್ಲಿ ಸಿಕ್ಕಾಕೊಂಡು ಉಳಿದಂತಹ 25 ಪ್ರಯಾಣಿಕರು ಹೊರಭಾಗಕ್ಕೆ ಜಂಪ್ ಮಾಡಿ ತಮ್ಮ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ಯಶಸ್ವಿಯಾಗಿದ್ದಾರೆ. ಆ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಡೋರ್ ಜಾಮ್ ಆಗ್ಬಿಡುತ್ತೆ. ಬಸ್ನ ಡೋರ್ನ ಮೂಲಕ ಯಾರಿಗೂ ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಆ ಕ್ಲೀನರ್ ಸಾದಿಕ್ ಆಗ್ಲೇ ಮಾತನಾಡುವಂತ ಟೈಮ್ನಲ್ಲಿ ಹೇಳ್ತಾ ಇದ್ದ, ಡೋರ್ ಏಕಾಏಕಿ ಜಾಮ್ ಆಗ್ಬಿಡ್ತು, ನಾನು ಅನ್ಕಾನ್ಶಿಯಸ್ ಆಗಿ ಬಸ್ನಿಂದ ಹೊರಗಡೆ ಬಿದ್ದಿದ್ದೆ. ಡ್ರೈವರು ಆ ಮೊಹಮ್ಮದ್ ರಫೀಕ್, ಆತ ಕೈಕಾಲ್ ಫ್ರಾಕ್ಚರ್ ಆಗಿದ್ರು ಕೂಡ ಜಂಪ್ ಮಾಡಿ ತನ್ನ ಜೀವವನ್ನು ಉಳಿಸಿಕೊಂಡ. ಉಳಿದಂತಹ ಪ್ರಯಾಣಿಕರು ಕಿಟಕಿಗಳ ಮೂಲಕ ಹಾರಿದ್ದಾರೆ. ಕಿಟಕಿಯನ್ನ ಬ್ರೇಕ್ ಮಾಡಿ ಹೊರಗಡೆ ಹಾರಿದ್ದಾರೆ. ಹಾಗೆ ಹೊರಗಡೆ ಹಾರಿದ್ದು ಬರೋಬ್ಬರಿ 25 ಜನ ಅವ್ರ ಜೀವವನ್ನ ಉಳಿಸ್ಕೊಂಡ್ರು. ಆದ್ರೆ ಒಳಭಾಗದಲ್ಲಿ ಸಿಕ್ಕಾಕೊಂಡಂತಹ 4 ಜನ ತಮ್ಮ ಪ್ರಾಣನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಆ 4 ಜನರ ಮೃತದೇಹವನ್ನ ಬಸ್ನ ಒಳಭಾಗದಿಂದ ರಿಕವರಿ ಮಾಡಲಾಗಿದೆ. ಕಂಟೈನರ್ ಚಾಲಕನ ಮೃತದೇಹವನ್ನು ಕೂಡ ರಿಕವರಿ ಮಾಡಲಾಗಿದೆ. ಇಡೀ ದುರಂತದಲ್ಲಿ ಆಸ್ ಆಫ್ ನೌ ಪೊಲೀಸರಿಗೆ ಕೊಟ್ಟ ಅಧಿಕೃತ ಮಾಹಿತಿಯ ಪ್ರಕಾರ ಜೀವವನ್ನ ಕಳ್ಕೊಂಡಿದ್ದು 5 ಜನ. ಇನ್ನು 3 ಪ್ರಯಾಣಿಕರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಯಾಕಂದ್ರೆ ಘಟನೆ ನಡೆದಂತಹ ನಂತರದಲ್ಲಿ 1-1.5 ಗಂಟೆಗಳ ಬಳಿಕ ಆಂಬ್ಯುಲೆನ್ಸ್, ಪೊಲೀಸರು ಎಲ್ಲ ಬಂದಿತ್ತು. ಆ ಟೈಮ್ನಲ್ಲಿ ಅಲ್ಲಿದ್ದಂತಹ ಯಾರು ಬೇರೆ ವಾಹನಗಳ
ಚಾಲಕರು ಯಾರಿದ್ರು ತಮ್ಮ ವೆಹಿಕಲ್ಗಳ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಮಾಡಿದ್ರು. ಹಾಗಾಗಿ ಈ ಮಿಸ್ಸಿಂಗ್ ಆಗಿರುವಂತಹ 3 ಜನ ಬೇರೆ ಯಾವುದಾದ್ರೂ ಆಸ್ಪತ್ರೆಗೆ ದಾಖಲಾಗಿರುವಂತಹ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ತಮ್ಮ ಡೆಸ್ಟಿನೇಷನ್ನ ಈ ಸಹಾಯ ಪಡೆದು ಅವರಿವರ ಸಹಾಯ ಪಡೆದವರು ಹೋಗಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಪರಿಶೋಧನೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡುತ್ತಿದ್ದಾರೆ.